ಹಲೋ ಹಾಯ್ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ನನ್ನ ನಮಸ್ಕಾರಗಳು. ಇಂದು ನಾವು 3ನೇ ತರಗತಿಯ ಪಾಠ 4ನೇ ತರಗತಿಯನ್ನು ಓದ್ತಾ ಇದ್ದೀವಿ. ಪಾಠ ಓದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳ ಗ್ರಾಮೀಣ ಮಟ್ಟದಲ್ಲಿ ಬೆಳೆಯುತ್ತಿರುವುದರಿಂದ ಕೆಲವು ಓದಲು ತಂದೆ ತಾಯಿಗಳ ವಿದ್ಯಾರ್ಥಿಯ ಕೊರತೆ ಆಗಿರುವುದರಿಂದ ಅಂಥ ಮಕ್ಕಳಿಗೆ ಇದು ಪಾಠ ಓದು ಕಾರ್ಯಕ್ರಮ, ವಿಜ್ಞಾನದ ಪಾಠ ಓದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಹಾಯವಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ವಿದ್ಯಾರ್ಥಿ ಮಿತ್ರರೇ, ಈ 4ನೇ ಪಾಠದಲ್ಲಿ ಹನಿ ಹೇಳಿದ ಕತೆ ಈ ಪಾಠವನ್ನು ಓದ್ತಾ ಇದ್ದೀವಿ. ಈ ಪಾಠವನ್ನು ಕಲಿತ ನಂತರ ನಾವು ಏನೇನು ಕಲಿಬೋದು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನಾನು. ಈ ಭಾಗವನ್ನು ನೋಡಿದಾಗ ಇದರಲ್ಲಿ ಏನೇನಿದೆ ಅನ್ನೋದು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ನೀರಿನ ವಿವಿಧ ಆಕಾರಗಳನ್ನು ಗುರುತಿಸುವಿ, ಮನೆಯ ಬಳಕೆ ನೀರನ್ನು ಎಷ್ಟು ದೂರದಿಂದ ತರುವರು ಎಂಬುದನ್ನು ವಿವರಿಸಿವೆ, ಪ್ರತಿನಿತ್ಯ ಕೆಲಸಗಳಿಗೆ ನೀರಿನ ಅವಶ್ಯಕತೆ ಮತ್ತು ಬಳಕೆಯ ಪ್ರಮಾಣವನ್ನು ಅರಿಯುವೆ, ನೀರಿನ ಸಂಗ್ರಹತೆ, ಪಾತ್ರೆಗಳ ಗಾತ್ರ, ಆಕಾರ ಮತ್ತು ಮಡಿಲಿಟ್ಟ ಸಾಮಗ್ರಿಯ ಬಗ್ಗೆ ಚರ್ಚಿಸಿವೆ. ನೀರಿನ ಸಂಗ್ರಹಣೆಯಲ್ಲಿ ಮತ್ತು ಬಳಕೆಯಲ್ಲಿ ಅನುಸರಿಸುವ ಸುರಕ್ಷಿತ ವಿಧಾನಗಳನ್ನು ಅರಿಯುವೆ. ಈ ಮುಂದಿನ ಭಾಗಗಳಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಈ ಪಾಠ ಯಾವ ಥರ ಇದೆ ಅನ್ನೋದನ್ನು ನಾವು ನೀರಿನ ಹನಿ ಮಳೆಗೆ ಬೀಳುವುದರಿಂದ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನೀರಿನ ಹನಿಗಳು ಹೇಗಿದೆ ಅಂತ. ಓ ವೈ ಪುಟಾಣಿ, ನಾನು ನೀರಿನ ಹನಿಗಳು ಹೇಳ್ತಾ ಇದೆ. ಪಕ್ಕದಲ್ಲಿರ್ತಕ್ಕಂಥ ಹನಿಗಳು ಹೇಳ್ತಾ ಇದ್ದಾವೆ. ಏನು ಹೇಳ್ತಾ ಇದ್ದೇನೆ? ಓ ಹೋಯ್ ಪುಟಾಣಿ, ನಾನು ನೀರಿನ ಹನಿ. ನಾನು ಮೋಡದಿಂದ ಹನಿ ಹನಿಯಾಗಿ ಮಳೆಯಾಗಿ ಭೂಮಿಗೆ ಬರುತ್ತಿದ್ದೇನೆ. ನಿನ್ನ ಮೇಲೆ ಬೀಳುತ್ತೇನೀಗ, ನೆನೆದು ಬಿಡುವೆ, ಗೆಳೆಯರೊಡನೆ ಒಳಹೋಗು ಅಂತ ಹೇಳಿತು. ಆವಾಗ ಮಕ್ಕಳು ಹೇಳ್ತಾರೆ, ಓ ಹನಿ ಅಣ್ಣ, ನೆನೆಯುವುದು ನನಗಿಷ್ಟು, ನಿನ್ನಲ್ಲೇ ಹೊರಟೆ, ನಾನು ನನ್ನ ಗೆಳೆಯರು ನಿನ್ನೊಂದಿಗೆ ಬರುವೆವು, ಅಣ್ಣ ಕರೆದೊಯ್ಯುವೆಯಾ ಅಂಥೇಳಿ ಪ್ರಶ್ನೆ ಮಾಡ್ತಾಯಿದ್ರು ಒಬ್ರಿಗೊಬ್ಬರು. ಮತ್ತು ಒಬ್ರಿಗೊಬ್ರಿಗೂ ವಾದ ನಡೆಯುವಾಗ ಇದರಲ್ಲಿ ನೀರಿನ ಹನಿ ಹೇಳುತ್ತೆ, ನಾನು ಎಲ್ಲಿಯೂ ಹರಿಯುತ್ತೇನೋ, ನಿಮಗೆ ನನ್ನ ಜೊತೆ ಬರಲು ಕಷ್ಟವಾಗಬಹುದು. ಆವಾಗ ಮಕ್ಕಳು ಹೇಳ್ತಾರೆ, ಇಲ್ಲ ನಾವು ಬರುತ್ತೇವೆ ಅಂಥೇಳಿ ಹಠ ಹಿಡಿತಾರೆ. ಸರಿ, ಹಾಗಾದರೆ ಭೂಮಿಯ ಮೇಲೆ ಬಿದ್ದ ನಾನು ಎಲ್ಲೆಲ್ಲಿ ಹೋಗಿ ಸೇರುತ್ತೇನೆ ಎಂದು ಚಿತ್ರ ನೋಡಿ. ಗೆಳೆಯರು ಹೇಳ್ತಾರೆ, ಓ ನಾವು ರೆಡಿ. ಆವಾಗ ನೀರಿನ ಹನಿ ಹೇಳುತ್ತೆ, ಮಕ್ಕಳೇ ಈ ಚಿತ್ರ ನೋಡಿ, ಅದರ ಕೆಳಗೆ ಖಾಲಿ ಜಾಗದಲ್ಲಿ ಹೆಸರು ಬರೆಯಿರಿ. ಕೆಳಗಡೆ ಈ ಖಾಲಿ ಜಾಗ ಇದೆ. ಏನೇನು ಖಾಲಿ ಜಾಗ ಇದೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಖಾಲಿ ಜಾಗ ಏನಿದೆ ಅಂತ. ನೋಡಿರಿ, ಖಾಲಿ ಜಾಗದಲ್ಲಿ ಏನಿದೆ, ಇಲ್ಲಿ ಬಾವಿ ಇದೆ, ಇದರಲ್ಲಿ ಕೆರೆ ಇದೆ, ಇದು ಸಮುದ್ರವಿದೆ, ಇದು ನದಿ ಇದೆ. ಈ ಥರ ಇರುವುದರಿಂದ ಬೇರೆ ಬೇರೆದಾದ ಹೆಸರುಗಳಿರುವುದರಿಂದ ಈ ನದಿಗಳನ್ನು ಗುರುತಿಸಲು ಸ್ವಲ್ಪ ಕಷ್ಟವಾಗುತ್ತೆ ನಮಗೆ. ಅದಕ್ಕೆ ನಾವು ಇದನ್ನು ತಿಳಿದುಕೊಳ್ಳಲು ನೀರಿನ ಹನಿಗಳು ಹೇಳುತ್ತೆ, ಸರಿ ಮಕ್ಕಳೇ, ನಾನಿಗೂ ಸೇರಿದ ಜಾಗಗಳ ನೀರಿನ ಆಕಾರಗಳು ಎಂದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ನಾನು ಎಲ್ಲಿ ಇರ್ತೀನಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಮಕ್ಕಳು ಹೇಳ್ತಾರೆ, ಹನಿ ಅಣ್ಣ, ನಮ್ಮ ಊರಲ್ಲಿಯೂ ನೀರಿನ ಹಲವು ಆಕಾರಗಳಿವೆ ಗೊತ್ತೇ ಅಂತ ಕೇಳ್ತಾರೆ. ಆವಾಗ ನೀರಿನ ಹನಿ ಅನ್ನತೆ ಹೌದೇ ಚಟುವಟಿಕೆ. ಮಕ್ಕಳೇ, ಕೆಳಗಿನ ಪಟದಲ್ಲಿ ನೀರಿನ ಆಕಾರಗಳೆಲ್ಲವೂ ಅಡಗಿವೆ. ಅವುಗಳನ್ನು ಪತ್ತೆ ಹಚ್ಚಿ. ಈ ಕೆಳಗಿನ ಒಂದು ನೀರಿನ ಹೆಸರಿದೆ ನೋಡಿ, ಅವರೊಂದು ಸುತ್ತಣಿಕೆ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಏನಿದೆ ಅಂದರೆ ನೋಡಿರಿ, ಇದು ಇದೆ, ಕೆರೆ ಇದೆ. ಇದರಲ್ಲಿ ನಾವು ಕಂಡು ಹಿಡಬೇಕಾಗುತ್ತೆ ಒಂದೊಂದು ಏನಿದೆ. ಝರಿ ಇದೆ, ಆಮೇಲೆ ನದಿ ಇದೆ, ಸಮುದ್ರನೂ ಇದೆ. ನೋಡಿರಿ, ಇಲ್ಲಿ ಸಮುದ್ರನೂ ಇದೆ. ಮತ್ತು ಈ ಥರ ಇರೋದರಿಂದ ನಾವು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ಅದೇ ಇದರಲ್ಲಿ ಮಳೆ ಎಲ್ಲಿದೆ, ಮಳೆನೂ ಇದೆ ನೋಡಿ, ಇಲ್ಲಿ ಮಳೆನೂ ಇದೆ. ಇವೆಲ್ಲ ಒಂದೊಂದಾಗಿ ಕಂಡುಹಿಡುವುದರಿಂದ ಹೊಳೆ ಇದೆ, ಬಾವಿ ಇದೆ, ಝರಿ ಇದೆ, ಸಮುದ್ರ ಇದೆ, ಕೈ ಪಂಪು ಇದೆ. ಇವೆಲ್ಲವೂ ಇದರಲ್ಲಿ ಬರೆದಿದ್ದಾರೆ. ಕೈ ಪಂಪು ನೋಡಿ, ಕೈ ಪಂಪು ಈ ಫಸ್ಟ್ ಲೈನಲ್ಲಿ ಕೈ ಇದೆ, ಅದರ ಕೆಳಗಡೆ ಬಂದರೆ ಕೈ ಪಂಪು ತೋರಿಸುತ್ತೆ. ಈ ಥರ ನಾವು ಪಾಠ ಓದುವ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಮಾನಸಿಕ ಮಟ್ಟ ಸದೃಢವಾಗುತ್ತದೆ, ಪಾಠ ಓದಲು ಕಲಿತಾರೆ. ಅದೇ ರೀತಿಯಾಗಿ ಮಕ್ಕಳಿಗೆ ನೋಡಿರಿ, ಈ ಪಾಠದಲ್ಲಿ ಒಂದು ಪುಟಾಣಿಗಳೇ, ನೀವೀಗ ನಿಮ್ಮ ಊರಿನಲ್ಲಿರುವ ನನ್ನ ಆಕಾರಗಳನ್ನು ಬರೆಯಿರಿ ನೋಡೋಣ. ಆಕಾರಗಳಲ್ಲಿ ಏನೇನಿದೆ,
ಇಲ್ಲೇನೇನು ಬರಿಬೋದು ನಾವು? ಇಲ್ಲಿ ಕೆರೆ ಬರಿಬೋದು, ಬಾವಿ ಬರಿಬೋದು, ಮತ್ತು ಸಮುದ್ರ ಬರಿಬೋದು, ಇನ್ನಿತರ ಆಕಾರಗಳ ಬರೀಲಿಕ್ಕೆ ಇಲ್ಲಿ ನಮಗೆ ಸಾಧ್ಯವಾಗುತ್ತದೆ ಅನ್ನೋದನ್ನು ಇಲ್ಲಿ ನೋಡೋಣ. ಅದೇ ರೀತಿಯಾಗಿ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನೋಡಿ, ನಲ್ಲಿಯನ್ನು ಬರೆದಿರಾ? ಅದು ಸರಿಯೇ? ನೀರಿನ ನಲ್ಲಿ ಎಲ್ಲಿ ಬರೆದಿದ್ದೀರಾ? ಮಕ್ಕಳು ಬರೀತಾರೆ, ಹನಿಯಣ್ಣ, ನಲ್ಲಿ ನೀರಿನ ಆಕಾರ ಅಲ್ವೇ, ನಾವು ಅದರಿಂದಲೇ ನೀರು ಸಂಗ್ರಹಿಸುತ್ತೇವೆ ಗೊತ್ತಾ ಅಂತ ಹೇಳಿತು. ಆವಾಗ ನೀರಿನ ಹನಿ ಹೇಳುತ್ತೆ, ಆದರೆ ನಲ್ಲಿಯೂ ನನ್ನ ಆಕಾರ ಅಲ್ಲ ಎಂದು ನಿಮಗೆ ಗೊತ್ತಿಲ್ಲ. ಬೇರೆ ಬೇರೆ ಆಕಾರಗಳಿಂದ ನಾನು ನಲ್ಲಿಯಲ್ಲಿ ಬರುತ್ತೇನೆ. ತಿಳಿತ. ಉದಾಹರಣೆಗೆ ನಾನು ಕೆರೆಯಿಂದ ಬರಬಹುದು, ನದಿಯಿಂದನೂ ಬರಬಹುದು. ಎಲ್ಲೆಲ್ಲಿಂದ ಬರಬಹುದು ಅನ್ನೋದನ್ನು ಇಲ್ಲಿ ಗೊತ್ತಾಗುತ್ತೆ. ನಾನು ಕೆರೆಯಿಂದ ಬರ್ಬೋದು, ನದಿಯಿಂದ ಬರ್ಬೋದು, ಬೇರೆ ಬೇರೆ ಕಡೆಯಿಂದ ಬರ್ಬೋದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಅದೇ ರೀತಿಯಾಗಿ ನೀರಿನ ಹನಿ ಹೇಳುತ್ತೆ ಮಕ್ಕಳೇ, ನೀವು ನನ್ನನ್ನು ಯಾವ ಕೆಲಸಗಳಿಗೆ ಉಪಯೋಗಿಸುತ್ತೀರಿ ಎಂದು ಇಲ್ಲಿ ಕೊಟ್ಟ ಹನಿಯ ಚಿತ್ರಗಳಲ್ಲಿ ಬರೆದು ತಿಳಿಸಿರಿ. ಇಲ್ಲೇನಿದೆ ಅಂದರೆ ಕೆಲವು ಹನಿಗಳ ಚಿತ್ರ ಇದೆ. ಇದರಲ್ಲಿ ಏನು? ಪಾತ್ರೆಗಳು ತೊಳೆಯಲು, ಸ್ನಾನ ಮಾಡಲು, ಆಟ ಆಡಲು, ನೀರು ಕುಡಿಯಲು, ಬಟ್ಟೆ ತೊಳೆಯಲು, ಮನೆ ಸ್ವಚ್ಛ ಮಾಡಲು, ಮತ್ತು ಮಕ್ಕಳಿಗೆ ಆಟ ಆಡಲು, ಇನ್ನಿತರ ಹಲವಾರುಗಳಿಗೆ ಎತ್ತುಗಳಿಗೆ ನೀರು ಕುಡಿಸಲು, ಹಲವಾರು ಆಕಾರಗಳಲ್ಲಿ ನೀರು ಇರಬಹುದನ್ನು ಇದರಲ್ಲಿ ಬರೆಯಬೇಕು ನಾವು. ಸರಿ, ಈಗ ನಿಮ್ಮ ಮನೆಗೆ ನನ್ನನ್ನು ಎಲ್ಲಿಂದ ತರುತ್ತೀರಿ ಬರೀ ನೋಡೋಣ. ನೀರು ಎಲ್ಲೆಲ್ಲಿಂದ ತರ್ತೀವಿ? ನೀರು ನಲ್ಲಿಗಳಿಂದ ತರಬಹುದಾಗತ್ತೆ. ಈ ನಲ್ಲಿ ಬಾವಿಯಿಂದ ತರ್ಬೋದು, ನೀರು ಬಾವಿಯಿಂದ ತರ್ಬೋದು, ನೀರು ಕೆರೆಯಿಂದ ತರ್ಬೋದು, ನೀರು ನದಿಯಿಂದ ತರ್ಬೋದು, ನೀರು ನಾವು ನಮ್ಮದೇ ಆಗಿರ್ತಕ್ಕಂಥ ಹಳ್ಳಗಳಲ್ಲಿ, ಹಲವಾರು ಬೇರೆ ಬೇರೆ ವಿಭಾಗಗಳಲ್ಲಿ ನೀರಿನ ನಲ್ಲಿಗಳಲ್ಲಿ ನಾವು ಇದನ್ನು ನೋಡಬಹುದಾಗತ್ತೆ. ಅದೇ ರೀತಿಯಾಗಿ ನೀರಿನ ಹನಿ ಹೇಳುತ್ತೆ. ನೀರಿನ ಹನಿ ಏನು ಹೇಳ್ತಾ ಇದೆ? ನೀರಿನ ಹನಿ ಹೇಳ್ತಾ ಇದೆ, ಇವೆಲ್ಲ ನಿಮ್ಮ ಮನೆಯಿಂದ ಎಷ್ಟು ದೂರದಲ್ಲಿವೆ? ಏನೇನಿದೆ ಇದರಲ್ಲಿ? ಮನೆಯ ಪಕ್ಕದಲ್ಲಿ ನೀರಿನ ಬಾವಿ ಇದೆ, ಮನೆ ಇದೆ, ಕೆರೆ ಇದೆ, ಹಳ್ಳ ಇದೆ, ಬಾವಿ ಇದೆ. ಇದೆಲ್ಲವೂ ನಿಮ್ಮ ಮನೆಯಿಂದ ಎಷ್ಟು ದೂರದಲ್ಲಿದೆ? ಇಲ್ಲಿಂದ ನಾವು ಇಲ್ಲಿ 4 ಕಿಲೋಮೀಟರ್ ಬರೆದರೆ ಇಲ್ಲಿ 5 ಕಿಲೋಮೀಟರ್, 1 ಕಿಲೋಮೀಟರ್, 2 ಕಿಲೋಮೀಟರ್, ಹಿಂಗೆಲ್ಲ ಅರ್ಧ ಕಿಲೋಮೀಟರ್ ಹಿಂಗೆಲ್ಲ ಬರೆಯೋದ್ರಿಂದ ನಾವು ನೀರಿನ ಹನಿಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಕಂಡುಹಿಡಿಯಬೇಕಾಗತ್ತೆ. ಪುಟಾಣಿಗಳರ, ನಿಮ್ಮ ಮನೆಗೆ ನನ್ನನ್ನು ಯಾರು ತರುತ್ತಾರೆ? ಇಲ್ಲಿ ಕೊಟ್ಟ ಹನಿಗಳಲ್ಲಿ ಉತ್ತರ ಬರೆಯಿರಿ. ನೀರು ಯಾರ್ಯಾರು ತರ್ಬೋದು? ನೀರು ತಗೊಂಡು ಬಂದರೆ ಅಕ್ಕ ತರ್ಬೋದು, ಅಮ್ಮ ತರ್ಬೋದು, ಅಣ್ಣ ತರ್ಬೋದು, ತಂಗಿ ತರ್ಬೋದು, ಮತ್ತು ಅಜ್ಜಿ ತರ್ಬೋದು. ಯಾರು ಬೇಕಾದರೂ ನೀರು ತರ್ಬೋದು ಅನ್ನೋದನ್ನು ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಈಗ ನೀರಿನ ಹನಿ ಹೇಳ್ತಾ ಇದೆ, ಚಟುವಟಿಕೆ ಮಾಡಿ ತೋರಿಸ್ರಿ ಅಂತ ಹೇಳಿ. ಈಗ ನೀವೆಲ್ಲ ಎಲ್ಲೆಲ್ಲಿ ಕೋಷ್ಟಕವನ್ನು ಗಮನಿಸಿರಿ. ಈ ಕೆಳಗಡೆ ನಮಗೇನು ಕೋಷ್ಟಕ ಕೊಟ್ಟಿದ್ದಾರೆ, ಈ ಕೋಷ್ಟಕ ಗಮನಿಸಿರಿ ಅಂತ ಹೇಳ್ತಾ ಇದೆ. ಈ ಕೋಷ್ಟಕದಲ್ಲಿ ಏನಿದೆ? ಈ ಕೋಷ್ಟಕದಲ್ಲಿ ನಾವು ಎಷ್ಟೆಷ್ಟು ನೀರನ್ನು ಎಲ್ಲೆಲ್ಲಿಂದ ಬಳಸ್ತೀವಿ? ಕುಡಿಯಲು ಎಲ್ಲಿಂದ? ಬಾವಿಯಿಂದ ತರ್ತೀವಿ, ಝರಿಯಿಂದ ತರ್ತೀವಿ. ಮತ್ತು ಪಾತ್ರೆ ತೊಳೆಯಲು ಎಲ್ಲಿಂದ ತರ್ತೀವಿ? ನದಿಯಿಂದ, ಕೆರೆಯಿಂದ, ಕೈ ಪಂಪಿನಿಂದ ಕೂಡ ನೀರು ಕುಡಿಯಲು ಬಳಸ್ತೀವಿ ನಾವು. ಇದನ್ನು ಪ್ರತಿಯೊಂದು ಸ್ನಾನ ಮಾಡಲು ಎಲ್ಲಿ ನೀರು ಬಳಸ್ತೀವಿ? ಅಡುಗೆ ಮಾಡಲು ಎಲ್ಲಿಂದ ಬಳಸ್ತೀವಿ? ಮರಗಿಡಗಳಿಗೆ ಹಾಕಲು ಎಲ್ಲಿಂದ ಬಳಸ್ತೀವಿ? ಪ್ರಾಣಿಗಳಿಗೆ ಎಲ್ಲಿಂದ ಬಳಸ್ತೀವಿ? ವಾಹನಗಳ ತೊಳೆಯಲು ಎಲ್ಲಿಂದ ಬಳಸ್ತೀವಿ ಅನ್ನೋದನ್ನು ಇದರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಇದರಲ್ಲಿ ಬರಿಬೇಕಾಗುತ್ತೆ, ಟಿಕ್ ಮಾಡಿ ಬರಿಬೇಕಾಗಿ ಮಕ್ಕಳೇ. ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಜನ ಕೊಟ್ಟಿದ್ದಾರೆ, ಎಲ್ಲ ಭಾಗಗಳಲ್ಲಿ ಟಿಕ್ ಮಾಡಿ ಬರೀರಿ. ನೀವು ಬರೆದಾಗ ನಿಮಗೆಲ್ಲ ಗೊತ್ತಾಗುತ್ತದೆ ಎಲ್ಲೆಲ್ಲಿಂದ ಇದೆ ಅಂತ ಹೇಳಿ. ನೋಡು, ನೀರಿನ ಹನಿ ಹೇಳ್ತಾ ಇದೆ, ನನ್ನನ್ನು ನೀನು ಮನೆ ಹೇಗೆ ಸಂಗ್ರಹಿಸಲಿಟ್ಟಿದ್ದೀರಿ? ಚಿತ್ರ ನೋಡಿ, ಎಲ್ಲೆಲ್ಲಿ ಸಂಗ್ರಹಿಸಿಡ್ತಾರೆ ನನಗೆ ಮನೆಯಲ್ಲಿ. ನೋಡ್ರಿ, ಆಲ್ರೆಡಿ ಇದು ಮಣ್ಣಿನ ಪಾತ್ರೆ ಇದೆ, ಇದು ಕೊಡ ಇದೆ, ಬಾಟಲ್ ಇದೆ, ಇದು ಪ್ಲಾಸ್ಟಿಕ್ ಡ್ರಮ್ ಇದೆ, ಇದು ಬಕೆಟ್ ಇದೆ, ಇದು ಕೂಡ ಒಂದು ನಲ್ಲಿ ಇರ್ತಕ್ಕಂಥ ಬಾಟ್ಲ್ ಇದೆ. ಇಲ್ಲಿ ನಮಗೆ ಸಂಗ್ರಹಿಸಿಡ್ತಾರೆ. ಇದು ಮತ್ತು ಗೋಡೆಯನ್ನು ಕಟ್ಟಿ ನೀರನ್ನು ಸಂಗ್ರಹಣೆ ಮಾಡ್ತಾರೆ. ಈ ಥರದ ಸಂಗ್ರಹಣೆ ಮಾಡುವುದರಿಂದ
ವಿದ್ಯಾರ್ಥಿಗಳ ನಿಮ್ಮ ಮನೆಯಲ್ಲಿ ಎಲ್ಲವೂ ಇದೆ ಇದನ್ನು ನೀವು ಕಂಡುಹಿಡಬೇಕಾಗತ್ತೆ. ಇದನ್ನು ನೀವು ಎಲ್ಲ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ನೋಡುವುದರಿಂದ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೋದು, ಇವುಗಳ ಹೆಸರು ಏನಿದೆ ಅನ್ನೋದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ನೀರಿನ ಹನಿಗಳತೆ ಇವೆಲ್ಲದೆ ನಮ್ಮ ಮನೆಯಲ್ಲಿ ಬೇರೆ ಸಂಗ್ರಹ ಪಾತ್ರೆಗಳು ಇದ್ದಲ್ಲಿ ಅವುಗಳ ಚಿತ್ರದಲ್ಲಿ ಬರೆಯಿರಿ ಅಂತ ಹೇಳಿದ್ದಾನೆ. ನಿಮ್ಗೆ ಏನಾದರೂ ಬೇರೆ ಪಾತ್ರೆಗಳಲ್ಲಿ ನೀರಿನ ಸಂಗ್ರಹಣ ಮಾಡ್ತಾ ಇದ್ದೀರಿ ಅಂದರೆ ಇದರಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಚಟುವಟಿಕೆ ನೋಡಿರಿ, ಇಲ್ಲಿ ನಾವು ಮಣ್ಣಿನಿಂದ ಮಾಡಿದ ಇದೇನು ಈ ಪಾಠದಲ್ಲಿ ಏನಿದೆ, ಈ ಪಾಠದಲ್ಲಿ ಪಾತ್ರೆಗಳಿದೆ, ಸ್ಟೀಲ್ ಇದೆ, ಪ್ಲಾಸ್ಟಿಕ್ ಇದೆ, ಮಣ್ಣಿದೆ, ಹಿತ್ತಳಿದೆ, ತಾಮ್ರ ಇದೆ, ಈ ಥರ ಇದೆ. ಇವು 4 ಟಿಕ್ ಮಾಡಬೇಕು ನಾವು, ಎಲ್ಲೆಲ್ಲಿಂದನೂ ತೊಗೊಂಡು ಬಂದಿದ್ದಾರೆ ಅಂಥೇಳಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ಸ್ಟೀಲ್ ಅಂದರೆ ಏನು, ಮಣ್ಣಿನ ಪಾತ್ರೆಗಳಂದರೆ ಏನು ಅನ್ನೋದನ್ನು ಗೊತ್ತಾಗುತ್ತೆ ಇಲ್ಲಿ. ಅದೇ ರೀತಿಯಾಗಿ ನೋಡಿರಿ, ಆಲ್ರೆಡಿ ನಾನು ಹೀಗೆಲ್ಲ ಸಂಗ್ರಹಿಸಲ್ಪಟ್ಟಿದ್ದೀರಾ, ಕುಡಿಯುವ ಬಳಸುವ ನೀರುಗಳೆಲ್ಲ ಇದ್ದಾವೆ. ಅದು ನನ್ನ ಹೀಗೆಲ್ಲ ಸಂಗ್ರಹಿಸಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮಣ್ಣಿನ ಪಾತ್ರೆಯಲ್ಲಿ, ಬಾಟಲಲ್ಲಿ, ಮೇಲ್ಗಡೆ ಮಣ್ಣಿನ ಒಂದು ನೀರಿನ ಟ್ಯಾಂಕ್ ಅಳವಡಿಸ್ತಾರೆ. ಈ ನೀರಿನ ಟ್ಯಾಂಕ್ನಲ್ಲಿ ನನ್ನನ್ನು ಇದ್ದಾರೆ ಅನ್ನೋದನ್ನು ಗೊತ್ತಾಗುತ್ತೆ ಇಲ್ಲಿ. ಅದೇ ರೀತಿಯಾಗಿ ನೋಡಿರಿ, ಕೆಳಗಡೆ ಮಣ್ಣಿನ ಪಾತ್ರೆಯಲ್ಲಿ, ಕೊಡದಲ್ಲಿ ಇವೆಲ್ಲವೂ ನೀರು ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ. ದಿನದ ಕೆಲಸಕ್ಕಾಗಿ ನೋಡಿ, ಮುಂಜಾನೆ ಇದು ಭಾಳ ಇಂಪಾರ್ಟೆಂಟ್. ಇದು ಭಾಳ ಸಲ ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಏನಿದೆ ಅಲ್ಲ, ನಿಮ್ಮ ಮನೆಯಲ್ಲಿ ಎಲ್ಲಿಂದ ಮುಂಜಾನೆ ಕೈಕಾಲು ಮುಖ ತೊಳೆಯಲು ಎಷ್ಟು ನೀರು ಬೇಕು, ಎಷ್ಟು ಬಿಂದಿಗೆಗಳು ಬೇಕು, ಎಷ್ಟು ಲೋಟಗಳ ಸಂಖ್ಯೆಗಳಲ್ಲಿ ಉಪಯೋಗ ಮಾಡ್ತೀರಿ, ಕುಡಿಯಲು ಎಲ್ಲಿಂದ ಬೇಕು, ಸ್ನಾನ ಮಾಡಲು ಎಷ್ಟು ಬೇಕು, ಬಟ್ಟೆ ಒಗೆಯಲು ಎಷ್ಟು ಬೇಕು, ಪಾತ್ರೆ ತೊಳೆಯಲು ಎಷ್ಟು ಬೇಕು, ಸ್ವಚ್ಛಕ್ಕೆ ಎಷ್ಟು ಬೇಕು, ಇತರೆಗೆ ಎಷ್ಟು ಬೇಕು, ಒಟ್ಟು ಎಷ್ಟು ಬೇಕು ಅನ್ನೋದನ್ನು ಇಲ್ಲಿ ನಾವು ಬಕೆಟ್ಗಳ ಸಂಖ್ಯೆಯಲ್ಲಿ, ಬಿಂದಿಗೆಗಳ ಸಂಖ್ಯೆಯಲ್ಲಿ, ಚೆಂಬುಗಳ ಸಂಖ್ಯೆಯಲ್ಲಿ, ಲೋಟಗಳ ಸಂಖ್ಯೆಯಲ್ಲಿ, ಬಕೆಟ್ಗಳಲ್ಲಿ ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ನಮಗೆ. ಇದೇ ರೀತಿಯಾಗಿ ವಿದ್ಯಾರ್ಥಿ ಮಿತ್ರರೇ, ಮನೆಯ ಮಂದಿ ಈ ಕೆಳಗಡೆ ಲೋಟಗಳಲ್ಲಿ ಮತ್ತು ಚೆಂಬು ಮತ್ತು ಚೆರಿಗೆ, ತಂಬಿಗೆಗಳಲ್ಲಿ, ಬಿಂದಿಗೆಗಳಲ್ಲಿ, ಬಕೆಟ್ಗಳಲ್ಲಿ ನನಗೆ, ಅಮ್ಮನಿಗೆ, ಅಪ್ಪನಿಗೆ, ಅಣ್ಣನಿಗೆ ಎಷ್ಟೆಷ್ಟು ನೀರು ಬಳಕೆ ಮಾಡ್ತೀವಿ ಅನ್ನೋದನ್ನು ಈ ಪಾಠದಲ್ಲಿ ನಾವು ಕಲಿತಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂದರೆ ವಿಶೇಷವಾಗಿ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಇದನ್ನು ಹಾಡಿ ಮತ್ತು ನಲಿ ಅಂತ ಹೇಳಿದ್ದಾರೆ. ಏನು ಹಾಡು ನಲಿ ಅಂತಿದೆ ನೋಡ್ರಿ. ಮೋಡದಿ ಉದುರುವೆ ಹನಿಯಣ್ಣ, ಹರಿಯುತ್ತ ಸೇರುವೆ ಕೊಳವನ್ನು, ಸಾಗರ ನದಿ ಕೆರೆಗಳ ತುಂಬಿ ನೀನೇ ಇರುವೆ ನೋಡಣ್ಣ, ಕುಡಿಯಲು ನಿನ್ನನ್ನೇ ಬೇಕಣ್ಣ, ಕುಡಿಯಲು ನೀನೇ ಬೇಕಣ್ಣ, ಹೊಲಗದ್ದೆಗಳಿಗೆ ಬಾರಣ್ಣ, ಸ್ನಾನಕ್ಕೆ ನೀರು, ಅಡಿಗೆಗೆ ನೀರು, ಪಕ್ಷಿ ಪ್ರಾಣಿಗಳಿಗೂ ನೀನೇ ಬೇಕಣ್ಣ, ನೀನಿಲ್ಲದೆ ನಾವು ಇಲ್ಲಣ್ಣ, ಪೋಲು ಮಾಡದೆ ಬಳಸುವಣ್ಣ, ಹಿತ ಮತ ಬಳಸಿ ನಿನ್ನೆಯ ಉಳಿಸಿ ಎಲ್ಲರ ಮೆಚ್ಚುಗೆ ಪಡೆಯುವೆ ಅಣ್ಣ ಅಂಥೇಳಿ ಈ ನಲಿಕಲಿಗಳ ಮುಖಾಂತರ ಇವತ್ತಿನ ಯಾವ ಪಾಠವನ್ನು ನಾವು ಕಲ್ತಿದ್ದೀವಿ. ಈ ಪಾಠದ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಿಳಿಲಿ, ಈ ಪಾಠ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಬೆಳೀಲಿ ಅಂತಕ್ಕಂಥ ಮಹತ್ವವನ್ನು ಹೇಳುತ್ತಾ ಇವತ್ತಿನ ಪಾಠವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಕೊನೆಯದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹನಿ ಹೇಳಿದ ಕತೆ, ವಿದ್ಯಾರ್ಥಿ ಮತ್ತು ಹನಿಯ ನಡುವೆ ಆಗಿರ್ತಕ್ಕಂಥ ಸ್ಪರ್ಧೆ, ವಾದ ವಿವಾದಕ್ಕೆ ನಾವು ಒಬ್ಬರಿಗೊಬ್ಬರ ಚರ್ಚೆಯಿಂದ ಈ ಪಾಠದ ಮುಖಾಂತರ ನಾವು ಕನ್ನಡ ಓದು ಬರುವ ಕಲಿಯುವುದನ್ನು ನಾವು ಕಲ್ತಿದ್ದೀವಿ. ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.